ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ನಂದೀಶ್ವರ ದೇವರ ಬ್ರಹ್ಮರಥೋತ್ಸವ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಮೊದಲನೇ ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಬಾಸಿಂಗ ಬರುತ್ತೆ. ಈ ಬಾಸಿಂಗಕ್ಕೆ ನಾವು ಇದನ್ನು ಓಕ್ಲಿ ಮಾಡಿ ಬಾಸಿಂಗನ ದೇವರಿಗೆ ಕಟ್ತಾರೆ. ಈ ಹುಡುಗಿಗೆ ಅದು ಎಷ್ಟು ಗೋಳು ಹೊಯ್ಕೊಂತಾಳೆ ಅಂತಂದರೆ ಪಾಪ. ಒಳ್ಳೇದಾಯ್ತದ ಸೂರ್ಯ, ಒಳ್ಳೇದಾಯ್ತದ. ಹಲೋ ಪಲ್ಲವಿ, ಹಾಯ್. ಇದೆಲ್ಲ ಆದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಆ ಪ್ರಸಾದನ ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ಸೊ ದೇವ್ರನ್ನ ಆವಾಗಲೇ ಬಂತಲ್ಲ ಬಾಸಿಂಗ, ಅದನ್ನ ಈ ಥರ ಹಾಕಿ ಚೆನ್ನಾಗಿ ರೆಡಿ ಮಾಡಿರ್ತಾರೆ ನಮ್ಮ ಬಸವಣ್ಣನ. ಸೊ ರಾತ್ರಿ ಏನಾಗುತ್ತೆ ಅಂದರೆ ಹಾರ ಬರುತ್ತೆ. ಆ ಹಾರನ ತೇರಿಗೆ ಅರ್ಪಿಸ್ತಾರೆ. ಇದು ಹಾರದ ಮೆರವಣಿಗೆ. ಹಳ್ಳಿಗಳೇ ಒಂಥರ ಚೆಂದ ನಡೆಯೋ ಜಾತ್ರೆಗಳಿಗೆ ಕೇಳಬೇಕಾ, ಇನ್ನೂ ಚೆಂದ. ಇಲ್ಲಿ ನೋಡಿ ಇವ್ರು ಕುಣಿಯೋದು. ಯಾವ ಡಿ ಜೆ ಬೇಡ, ಸ್ಪೀಕರ್ ಬೇಡ, ಇಲ್ಲೇ ಹುಚ್ಚರಾಗಿ ಕುಣಿಯೋದು. ಇದು ಹಳ್ಳಿ ಗಮ್ಮತ್ತು. ಸೊ ಇದು ಡೇ 2 ಆಫ್ ಜಾತ್ರೆ. ಇವತ್ತೇನಾಗುತ್ತೆ ಅಂತಂದರೆ, ಸ್ವಾಮಿಯರನ್ನ ಮತ್ತು ದೇವರ ಒಂದು ಮೂರ್ತಿನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾ ಇರ್ತಾರೆ. ಆಮೇಲೆ ವೀರಭದ್ರೇಶ್ವರ ದೇವ್ರಿಗೂ ಗುಳ ಹೊಂದಿಸಿರ್ತಾರೆ. ಅದನ್ನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅವರು ಒಡುಪೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಸೊ ಇದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿಂದ ಈ ಮೆರವಣಿಗೆ ಬಂದಮೇಲೆ ಇಲ್ಲೊಂದು ಓಕ್ಲಿ ಮಾಡೋ ಪದ್ಧತಿ. ಸ್ವಾಮಿಯರಿಗಿರ್ಬೋದು, ದೇವರು ಹೊಂಡಮೂರ್ತಿಗಿರ್ಬೋದು, ಓಕ್ಲಿನ ಮಾಡಿ ಆ ಹೊಂಡಮೂರ್ತಿ ದೇವ್ರದ್ದು ಮೂರ್ತಿ ಏನಿರುತ್ತೆ ಅದನ್ನು ತಗೊಂಡೋಗಿ ತೇರಲ್ಲಿ ಕೂರಿಸ್ತಾರೆ ರಥೋತ್ಸವದಲ್ಲಿ. ಆ ರಥೋತ್ಸವದಲ್ಲಿ ಕೂರಿಸಿದ ತಕ್ಷಣ ತೇರನ್ನ ಎಳಿತಾರೆ. ಅದಾದಮೇಲೆ ಹರಾಜು ಆಗಿರ್ಬೋದು, ಕಾಯಿ, ಹಾರ ಎಲ್ಲನೂ ಹರಾಜು ಅಂತೆಲ್ಲ ಮಾಡಿ ನಮ್ಮ ಊರಲ್ಲಿ ರಥೋತ್ಸವ ಹೀಗೆ ಜರುಗ್ತಾ ಇರುತ್ತೆ. ಪ್ರತಿ ವರ್ಷವೂ ಇದೇ ಥರ ವಿಧಿವಿಧಾನಗಳಿಂದ ಪ್ರತಿಯೊಂದನ್ನು ಮಾಡಿ ನಂದೀಶ್ವರ ದೇವರ ಬ್ರಹ್ಮರಥೋತ್ಸವವನ್ನು ನಾವು ಆಚರಿಸ್ತೀವಿ. ಸ್ವಲ್ಪ ಈ ಪಿಂಕ್ ಕಲರ್ ಡ್ರೆಸ್ ಹುಡುಗಿನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಇದೇ ಪಲ್ಲವಿ ಕೇಕೆ. ಸ್ವಾಮಿಯವರು ಪ್ರಸಾದನ ಬಲಗೈಲಿ ಕೊಟ್ಟರೆ ಎಡಗೈಲಿ ಇಸ್ಕೊತಾ ಇರುತ್ತೆ ಇದು.
ರಥೋತ್ಸವ ಮುಗಿಸ್ಕೊಂಡು ಟೆಂಪಲ್ ರನ್ಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ವಿ. ತುಂಬಾ ಬಿಸಿಲಿತ್ತು ಗೈಸ್, ಸಾಕಾಗೋಯ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.